Welcome to Cooperage, the new age of learning. Political Science Chapter 2 Foreign Policy of India ನ ಇವಾಗ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಆಸ್ ಯೂಶುವಲ್ ಬ್ಲೂ ಪ್ರಿಂಟ್ ಇವ್ರು ಕೊಟ್ಟಿರೋ ಪ್ರಕಾರ 3 ಮಾರ್ಕರಿಂದ 1 ಕ್ವಶನ್ ಬರ್ಬೋದು ಅಥವಾ 1 ಮಾರ್ಕರಿಂದ 1 ಕ್ವಶನ್ ಬರ್ಬೋದು. ಇದು ಚಾಪ್ಟರ್ 2ಗೂ ಇದೇ ತರ, ಚಾಪ್ಟರ್ 3ಗೂ ಇದೇ ತರ. ಅಂದ್ರೆ ಅವ್ರು ಕೊಟ್ಟಿರೋದು ಚಾಪ್ಟರ್ 2 ಅಲ್ಲಿ 3 ಮಾರ್ಕರಿಂದ ಕೇಳಿದ್ರೆ ಚಾಪ್ಟರ್ 3 ಅಲ್ಲಿ 1 ಮಾರ್ಕರಿಂದ ಕೇಳ್ತಾರೆ. ಚಾಪ್ಟರ್ 3 ಅಲ್ಲಿ 3 ಮಾರ್ಕರಿಂದ ಕೇಳಿದ್ರೆ ಚಾಪ್ಟರ್ 2 ಅಲ್ಲಿ 1 ಮಾರ್ಕರಿಂದ ಕೇಳ್ತಾರೆ ಅಂತ. ಸೊ ಹಂಗಾಗಿ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು 3 ಮಾರ್ಕರಿಂದ 1 ಕ್ವಶನ್ ಬರ್ಬೋದು ಅಥವಾ 1 ಮಾರ್ಕರಿಂದ 1 ಕ್ವಶನ್ ಬರ್ಬೋದು. ಸೊ ಗಮನ ಇಟ್ಟು ಕೇಳಿ. ಸೊ ಏನೇನು ನೋಡ್ತೀವಿ ಇದರಲ್ಲಿ? ಇಂಡಿಯಾದ ಫಾರಿನ್ ಪಾಲಿಸಿ ಅಂದ್ರೆ ಏನು ಅದ್ರ ಬಗ್ಗೆ ನೋಡ್ತೀವಿ. ಇಂಡಿಯಾದಲ್ಲಿ ಪಂಚಶೀಲ್ ಪ್ರಿನ್ಸಿಪಲ್ಸ್ ಅಂದ್ಬಿಟ್ಟು ನಾವು ಇಂಡಿಯಾ ಮತ್ತೆ ಚೈನಾ ಜೊತೆ ಪಂಚಶೀಲ್ ಪ್ರಿನ್ಸಿಪಲ್ಸ್ ಇದೆ. ಅಂದ್ರೆ ಏನು? ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು? ನಾನ್ ಅಲೈನ್ಮೆಂಟ್ ಅಂದ್ರೆ ಏನು? ಡಿಸ್ಆರ್ಮಮೆಂಟ್ ಅಂದ್ರೆ ಏನು? ಹೆಚ್ಚು ಕಮ್ಮಿ ಇವೆಲ್ಲ ನಮ್ಮ ಫಾರಿನ್ ಪಾಲಿಸಿ ತತ್ವಗಳೇ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಫಾರಿನ್ ಪಾಲಿಸಿ ಅಂದ್ರೆ ಏನು? ಫಾರಿನ್ ಪಾಲಿಸಿ ಅಂದ್ರೆ ಯಾವ್ದಾದ್ರೂ ಒಂದು ದೇಶ ಇನ್ನೊಂದು ದೇಶದ ಜೊತೆ ಏನಾದ್ರೂ ಡೀಲ್ ಮಾಡ್ಬೇಕಾದ್ರೆ, ವ್ಯಾಪಾರ ಗೀಪಾರ ಏನೇ ಮಾಡ್ಬೇಕಾದ್ರೆ ಒಂದು ಪಾಲಿಸಿ ಇರುತ್ತೆ. ಆ ಪಾಲಿಸಿನೇ ಫಾರಿನ್ ಪಾಲಿಸಿ. ಅಂದ್ರೆ ದ ಪಾಲಿಸಿ ಅಡಾಪ್ಟೆಡ್ ಬೈ ಎ ನೇಷನ್ ವೈಲ್ ಡೀಲಿಂಗ್ ವಿತ್ ಅದರ್ ನೇಷನ್ ಇಸ್ ಕಾಲ್ಡ್ ಫಾರಿನ್ ಪಾಲಿಸಿ. ಈ ವರ್ಲ್ಡ್ ಅಲ್ಲಿ ಒಂದು 200 ದೇಶ ಇರ್ಬೋದು, ಸಮ್ ಲೆಸ್ ಪವರ್ಫುಲ್, ಸಮ್ ಮೋರ್ ಪವರ್ಫುಲ್ ಇರ್ಬೋದು, ಬಟ್ ಆದ್ರೆ ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಫಾರಿನ್ ಪಾಲಿಸಿ. ಸೊ ಎವ್ರಿ ಸಾವರಿನ್ ಕಂಟ್ರಿಗೂ ಅದರದ್ದು ಫಾರಿನ್ ಪಾಲಿಸಿ ಇರುತ್ತೆ. ಸಾವರಿನ್ ಕಂಟ್ರಿ ಅಂದ್ರೆ ಏನು? ಸಾವರಿನ್ ಕಂಟ್ರಿ ಅಂದ್ರೆ ದ ಒನ್ ವಿಚ್ ಹ್ಯಾಸ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ರಿಲೇಶನ್ಶಿಪ್. ತನ್ನ ಇಷ್ಟಕ್ಕೆ ತಾನು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ರಿಲೇಶನ್ಶಿಪ್ ಆ ದೇಶ ಇಟ್ಕೊಬಹುದು. ಯಾರ ಮಾತು ಕೇಳಿ ಮಾಡೋಂಥದ್ದಿಲ್ಲ. ತನ್ನ ಇಷ್ಟ, ಸ್ವಂತಿಕೆ. ಸೊ ಇದು ನಾವು ಸಾವರಿನ್ ಕಂಟ್ರಿ ಅಂತ ಹೇಳ್ತೀವಿ. ಇಂಡಿಯಾದ ಫಾರಿನ್ ಪಾಲಿಸಿ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಇಂದನೂ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆಯಿಂದನೂ ನಮ್ಮ ಫಾರಿನ್ ಪಾಲಿಸಿ ಇತ್ತು. ಫಾರಿನ್ ಪಾಲಿಸಿನಲ್ಲಿ ಇಂಡಿಯಾ ಇನ್ಫ್ಲೂಯೆನ್ಷಿಯಲ್ ಇದೆ. ಸೊ ಬಹಳ ಬಿಕಾಸ್ ಯಾಕಂದ್ರೆ ನಮ್ಮ ಹತ್ರ ನ್ಯಾಚುರಲ್ ರಿಸೋರ್ಸ್ ಇದೆ, ಪಾಪ್ಯುಲೇಷನ್ ಇದೆ, ಇಂಟೆಲೆಕ್ಚುಯಲ್ ಇದೆ. ಸೊ ಆ ಕಾರಣದಿಂದ ನಮ್ಮ ಫಾರಿನ್ ಪಾಲಿಸಿ ಇಂಡಿಯಾದು ಮುಂಚೆಯಿಂದನೂ ಪವರ್ಫುಲ್ ಆಗಿ ಇದೆ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ ಫಾರಿನ್ ಪಾಲಿಸಿ. ನಮ್ಮ ಫಾರಿನ್ ಪಾಲಿಸಿದು ಆಬ್ಜೆಕ್ಟಿವ್ಸ್ ಏನು? ಏನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಫಾರಿನ್ ಪಾಲಿಸಿ ಮಾಡ್ತೀವಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ದೇಶದ ಸೆಕ್ಯೂರಿಟಿ ಆಂಗಲ್ ಇಟ್ಕೊಂಡು ನಾವು ಫಾರಿನ್ ಪಾಲಿಸಿ ಮಾಡ್ತೀವಿ. ಯಾವುದೋ ಒಂದು ದೇಶ ಜೊತೆ ರಿಲೇಶನ್ಶಿಪ್ ಮಾಡಬೇಕಾದ್ರೆ ನಾವು ಕೇರ್ಫುಲ್ ಇರ್ತೀವಿ. ನಮ್ಮ ದೇಶಕ್ಕೆ ಏನ್ ಲಾಭ ಇದರಿಂದ ಅನ್ನೋದನ್ನ ನೋಡಿ ಫಸ್ಟ್ ಮಾಡ್ತೀವಿ. ಎಕನಾಮಿಕ್ ವೈಸ್ ಏನು ಪ್ರೋಗ್ರೆಸ್ ನಾವು ಆಗ್ಬೋದು, ನಮ್ಮ ಭಾರತದ ಕಲ್ಚರ್ ಬೇರೆ ಕಡೆ ಹೆಂಗ್ ಸ್ಪ್ರೆಡ್ ಮಾಡ್ಬೋದು. ಉದಾಹರಣೆಗೆ ಇವತ್ತು ಫಾರಿನ್ ದೇಶದಲ್ಲೆಲ್ಲ ಯೋಗ ಬಹಳ ಶ್ರದ್ಧೆಯಿಂದ ಇವರು ಮಾಡ್ತಾ ಇದಾರೆ. ಸೊ ಹಂಗಾಗಿ ಇಂಡಿಯನ್ ಕಲ್ಚರಲ್ ವ್ಯಾಲ್ಯೂಸ್ ಹೆಂಗ್ ಸ್ಪ್ರೆಡ್ ಮಾಡ್ಬೋದು, ನಮ್ಮ ಜೊತೆ ಫ್ರೆಂಡ್ಲಿ ನೇಷನ್ ಹೆಂಗೆ ಜಾಸ್ತಿ ಮಾಡ್ಕೊಬಹುದು. ಸೊ ಇಂಡಿಯಾ ಫ್ರೆಂಡ್ಸ್ ಯಾರ್ಯಾರು, ಎಷ್ಟು ಫ್ರೆಂಡ್ಲಿ ನೇಷನ್ಸ್ ಮಾಡ್ಕೊಬಹುದು. ಅದೇ ತರ ಈ ತರ ಎಲ್ಲ ಮಾಡೋದ್ರಿಂದ ವರ್ಲ್ಡ್ ಪೀಸ್ ಹೆಂಗ್ ಮಾಡ್ಬೋದು, ವರ್ಲ್ಡ್ ಪೀಸ್ ಹೆಂಗ್ ಅಚೀವ್ ಮಾಡ್ಬೋದು, ಎಲ್ಲೂ ವಿಶ್ವದಲ್ಲಿ ಗಲಾಟೆ ಇಲ್ದಂಗೆ ಹೆಂಗೆ ಪೀಸ್ ನ ಅಚೀವ್ ಮಾಡ್ಬೋದು ಅನ್ನೋದು ನಮ್ಮ ಫಾರಿನ್ ಪಾಲಿಸಿ ಆಬ್ಜೆಕ್ಟಿವ್ಸ್. ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು ಫಾರಿನ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡಿರ್ಲಿಲ್ಲ. ಇವರು ಪ್ರೈಮ್ ಮಿನಿಸ್ಟರ್ ಇದ್ದವರು, ಇವರೇ ಫಾರಿನ್ ಮಿನಿಸ್ಟರ್ನ ಇವರೇ ಹಿಡ್ಕೊಂಡಿದ್ರು. ಸೊ ಹಂಗಾಗಿ ಇವರು ಇದನ್ನ ಫಾರಿನ್ ಪಾಲಿಸಿನ ಶೇಪ್ ಮಾಡೋದ್ರಲ್ಲಿ ಬಹಳ ಒಂದು ಕಾರಣಕರ್ತರಾಗಿದ್ದಾರೆ ಫಾರಿನ್ ಪಾಲಿಸಿಗೆ. ಸೊ ಹಂಗಾಗಿ ನಾವು ಫಾರಿನ್ ಪಾಲಿಸಿನ ನೆಹರು ಫಾರಿನ್ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ನೆಹರು ಅವರು ತಮ್ಮ ಓನ್ ಫಾರಿನ್ ಮಿನಿಸ್ಟರ್ ಆಗಿ ಅವರೇ ಈ ಪಾಲಿಸಿಗಳ ಬಗ್ಗೆ ಗಮನ ಹರಿಸಿದ್ರು. ಫಂಡಮೆಂಟಲ್ ಫ್ಯಾಕ್ಟರ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ಲ, ದಟ್ ಈಸ್ ಪಂಚಶೀಲ್ ಪ್ರಿನ್ಸಿಪಲ್, ನಾನ್ ಅಲೈನ್ಮೆಂಟ್, ಅಗೇನೆಸ್ಟ್ ಕೊಲೋನಿಯಲಿಸಮ್, ರೇಷಿಯಲ್ ಡಿಸ್ಕ್ರಿಮಿನೇಷನ್, ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಆರ್ಮಮೆಂಟ್. ಇದೆಲ್ಲ ನಾವೇನ್ ನೋಡಿದ್ವಲ್ಲ, ಇದನ್ನ ನಾವು ಫಂಡಮೆಂಟಲ್ ದಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಫಸ್ಟ್ ನಮಗೆ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಚೈನಾ ಚೌ ಎನ್ ಲೈ ಮತ್ತೆ ಜವಾಹರ್ಲಾಲ್ ನೆಹರು, ಇವರಿಬ್ರು ನಮ್ 2 ದೇಶಗಳ ಮಧ್ಯದಲ್ಲಿ ನಾವು ಪಂಚಶೀಲ್ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರು. ಪಂಚಶೀಲ್ ಅಂತಂದ್ರೆ ನೋಡಿ, ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ನ್ಯಾಷನಲ್ ಇಂಟಿಗ್ರಿಟಿ ಅಂಡ್ ಸಾವರ್ನಿಟಿ. ನಾವು ನಿಮ್ ದೇಶಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ನೀವು ನಮ್ಮ ದೇಶಕ್ಕೆ ರೆಸ್ಪೆಕ್ಟ್ ಕೊಡಿ.
ಒಬ್ರ ಮೇಲೊಬ್ರು ದಂಡೆತ್ತಿ ಹೋಗೋದಿಲ್ಲ. ನಮ್ಮ ಒಳ ವಿಚಾರಗಳ ಬಗ್ಗೆ ನಾವು ಬೇರೆಯವರು ಮೂಗು ತೂರ್ಸಲ್ಲ. ಒಬ್ರಿಗೊಬ್ರು ಅಸಿಸ್ಟೆನ್ಸ್ ಮಾಡ್ತೀವಿ, ಈಕ್ವಾಲಿಟಿಗೋಸ್ಕರ ಇಬ್ರು ಶ್ರಮಿಸ್ತೀವಿ. ಅಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂದ್ರೆ ನಾನು ಇದನ್ನ ನಿಮಗೆ ನೆನ್ಪಿಡೋದಕ್ಕೆ ನೋಡಿ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸಾ ಸಿ, ಅಸಿಸ್ಟೆನ್ಸಾ ಎ, ಅದಾದ್ಮೇಲೆ ನೆಕ್ಸ್ಟ್ ನಾನ್ ಅಗ್ರೆಷನ್ ಎ, ಆಮೇಲೆ ಮ್ಯೂಚುವಲ್ ರೆಸ್ಪೆಕ್ಟ್, ಇಂಟಿಗ್ರಿಟಿ ಅಂಡ್ ಸೋವರ್ನಿಟಿ, ಇದೆಲ್ಲ ವಿಚಾರಗಳಿದೆ. ಸೊ ನೀವು ಇದನ್ನ CAR ಅಂತ ನೆನ್ಪಿಟ್ರೆ ಕೋ ಎಕ್ಸಿಸ್ಟೆನ್ಸ್, ದಟ್ ಈಸ್ ಅಸಿಸ್ಟೆನ್ಸ್ ಅಂಡ್ ಈಕ್ವಾಲಿಟಿ, ನೆಕ್ಸ್ಟ್ ಮ್ಯೂಚುವಲ್ ರೆಸ್ಪೆಕ್ಟ್, ಅದನ್ನ ನೆನ್ಪಿಡ್ಬೋದು. ಇನ್ನ ಇಂಟರ್ನಲ್ ಅಫೇರ್ಸ್ IE, ಅದಾದ್ಮೇಲೆ ನೆಕ್ಸ್ಟ್ ಇಂಟರ್ನಲ್ ಅಫೇರ್ಸ್ ಆಯಿತು. ದೆನ್ ನಾನ್ ಅಗ್ರೆಷನ್, ಸೊ ನಾನ್ ಅಗ್ರೆಷನ್, ಸೊ INA. ಈ ಥರ ನೀವು ಸರ್ಟನ್ ಕೋಡ್ ವರ್ಡ್ಸ್ನ ಹಿಡ್ಕೊಂಡು ನೆನಪು ಮಾಡ್ಕೊಬೋದು. ಕಾರ್ ಇನ್ ಎ, ಸೊ ಅಥವಾ ನಮಗೆ ಇದನ್ನ ಇನ್ ಎ ಕಾರ್ ಅಂತ ನೆನ್ಪಿಡ್ಕೊಂಬಿಡಿ, ಇನ್ ಎ ಕಾರ್. ಸೊ ಪಂಚಶೀಲ್ ಪ್ರಿನ್ಸಿಪಲ್ ಅಂದ್ರೆ ಏನು, ಇನ್ ಎ ಕಾರ್ ಅಂತ ನೆನ್ಪಿಡ್ಕೊಂಡು ನೀವು ಇದನ್ನ ಇಷ್ಟನ್ನು ನೆನ್ಪಿಡ್ಬೋದು. ಅದೇ ತರ ನಾನ್ ಅಲೈನ್ಮೆಂಟ್ ನಾವು ಮುಂಚೆ ನೋಡಿದೀವಿ. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ್ಮೇಲೆ ಇಡೀ ವಿಶ್ವ 2 ಬ್ಲಾಕ್ ಆಗಿ ಡಿವೈಡ್ ಆಗಿತ್ತು. ಅಂದ್ರೆ USA ವರ್ಸಸ್ USSR. ಎಲ್ಲಾ ದೇಶಗಳು ಒಂದು ಇದಕ್ಕೆ ಅಥವಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು. ಅಂತ ಸಮಯದಲ್ಲಿ ಇಂಡಿಯಾ ನಾವ್ ಯಾವ್ದಕ್ಕೂ ಜಾಯ್ನ್ ಆಗಲ್ಲ, ನಾವು ನ್ಯೂಟ್ರಲ್ ಆಗಿರ್ತೀವಿ, ಇಬ್ರಿಂದನೂ ಏನ್ ಸಪೋರ್ಟ್ ಬೇಕೋ ಅದನ್ನ ನಾವು ತಗೊಂತೀವಿ ಅಂತ ಹೇಳಿ USA ಇಂದನೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ತಗೊಂಡ್ವಿ. ರಷ್ಯಾ ದಟ್ ಈಸ್ USSR ಇಂದ ಡಿಫೆನ್ಸ್ ಸಪೋರ್ಟ್ ತಗೊಂಡು ವಿ ಎಂಜಾಯ್ಡ್ ದಿ ಕಾನ್ಫಿಡೆನ್ಸ್ ಆಫ್ ಬೋತ್. ನೆಕ್ಸ್ಟ್ ಅಗೇನೆಸ್ಟ್ ಕೊಲೋನಿಯಲಿಸಂ. ಅಗೇನೆಸ್ಟ್ ಕೊಲೋನಿಯಲಿಸಂ ಅಂದ್ರೆ ಏನು, ಬ್ರಿಟಿಷ್ ಭಾರತಕ್ಕೆ ಬಂದು ಅದನ್ನ ತಮ್ಮ ಕೊಲೋನಿ ಆಗಿಸ್ಕೊಂಡು ನಮ್ಮ ದೇಶದಲ್ಲಿ ಇವರು ಬದುಕಿದ್ರು ಎಷ್ಟೊಂದು ದಿನ. ಸೊ ಅಂದ್ರೆ ಆಕ್ಯುಪೇಷನ್ ಆಫ್ ಒನ್ ನೇಷನ್ ಬೈ ಅದರ್ ಅಂಡ್ ಯೂಸ್ ದಿ ಆಕ್ಯುಪೈಡ್ ನೇಷನ್ ಫಾರ್ ದಿ ಸೆಲ್ಫಿಶ್ ಪರ್ಪಸ್. ಸೊ ಹಂಗಾಗಿ ಕೊಲೋನಿಯಲಿಸಮ್ ನಾವು ಇದನ್ನ ಆಪೋಸ್ ಮಾಡ್ತೀವಿ. ನಾವಂತೂ ಈ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಮುಂದೆನೂ ಕೂಡ ಯಾವುದು ಕೊಲೋನಿಯಲಿಸಮ್ ಮಾಡಬಾರ್ದು ಅಂತ ನಮ್ಮ ಫಾರಿನ್ ಪಾಲಿಸಿನಲ್ಲಿ ನಾವು ಹೇಳ್ತೀವಿ. ಅದೇ ತರ ರೇಷಿಯಲ್ ಡಿಸ್ಕ್ರಿಮಿನೇಷನ್. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಕಪ್ಪು ಜನ ವರ್ಸಸ್ ಬಿಳಿ ಜನ, ಇವನು ಬಿಳಿ, ಇವನು ಕಪ್ಪು, ಇವನು ಬ್ರೌನು, ಈ ತರ ಮನುಷ್ಯನ ಒಂದು ರೇಸ್, ಅವನ ಚರ್ಮ, ಅವನ ಕಲರ್ ಇದನ್ನ ನೋಡ್ಕೊಂಡು ಅವನ ಮೇಲೆ ಇವ್ರು ಕೆಟ್ಟವರು, ಇವರು ತಪ್ಪು, ಇವ್ರು ಕೀಳು, ಇವ್ರು ಮೇಲು ಅಂತ ಮಾಡೋದು ರೇಷಿಯಲ್ ಡಿಸ್ಕ್ರಿಮಿನೇಷನ್. ಆಫ್ರಿಕಾದಲ್ಲಿ ಬಹಳ ಜಾಸ್ತಿ ಇತ್ತು, ಸೌತ್ ಆಫ್ರಿಕಾದಲ್ಲಿ. ಸೊ ಹಂಗಾಗಿ ನೆಲ್ಸನ್ ಮಂಡೇಲಾ ಅದನ್ನೆಲ್ಲ ಸಪ್ರೆಸ್ ಮಾಡಿ ಸೌತ್ ಆಫ್ರಿಕಾದ ಪ್ರೆಸಿಡೆಂಟ್ ಆದ್ರು. ಇವರಿಗೆ ಇಂಡಿಯಾ ಕೂಡ ಸಪೋರ್ಟ್ ಮಾಡಿತು. ಸೊ ಹಂಗಾಗಿ ಹೂ ಇಸ್ ಕಾಲ್ಡ್ ಆಸ್ ದಿ ಆಫ್ರಿಕನ್ ಗಾಂಧಿ ಅಂತ ಒಂದ್ ಮಾರ್ಕರ್ ನಿಮಗೆ ಕೇಳಿದ್ರೆ ಇಟ್ ಈಸ್ ದಿ ನೆಲ್ಸನ್ ಮಂಡೇಲಾ. ನೆಕ್ಸ್ಟ್ ಡಿಸ್ಆರ್ಮಮೆಂಟ್ ಅಂದ್ರೆ ಆರ್ಮ್ಸ್ ನ ಬೆಳೆಸ್ಬೇಡ್ರಿ. ಸುಮ್ಮನೆ ಬಂದೂಕು, ಬಾಂಬು ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಿ ಆರ್ಮ್ಸ್ ಅನ್ನು ಬೆಳೆಸೋದ್ಕಿಂತ ಆರ್ಮ್ಸ್ ಗಳನ್ನ ಕಮ್ಮಿ ಮಾಡಿ, ಬಂದೂಕು ಇದೆಲ್ಲ ಕಮ್ಮಿ ಮಾಡಿ. ಡಿಸ್ಆರ್ಮಮೆಂಟ್ ಮೀನ್ಸ್ ಎಲಿಮಿನೇಟಿಂಗ್ ಆಲ್ ಆರ್ ಸ್ಪೆಸಿಫಿಕ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಗ್ರಾಜುಲಿ. ಅಫ್ಕೋರ್ಸ್ ಟೋಟಲ್ ಡಿಸ್ಆರ್ಮಮೆಂಟ್ ಪಾಸಿಬಲ್ ಇಲ್ಲ, ಅಂದ್ರೆ ಆರ್ಮೇ ಇಲ್ದಂಗೆ ಯಾವ ದೇಶನೂ ಇರಕ್ಕಾಗಲ್ಲ, ಆರ್ಮಿ ಇರಬೇಕು. ಬಟ್ ಆದ್ರೆ ಒಂದು ಸ್ವಲ್ಪ ಅದನ್ನ ತುಂಬಾ ಎಲ್ಲಾ ದೇಶ ತುಂಬಾ ಬರೀ ಇದಕ್ಕೆ ಖರ್ಚು ಮಾಡ್ಲಿಲ್ಲಂಗೆ ಅವರು ಬಡರ ವೆಲ್ಫೇರು, ಆಮೇಲೆ ದೇಶದ ಪ್ರಗತಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ರೂರಲ್ ಡೆವಲಪ್ಮೆಂಟ್, ಆಮೇಲೆ ರಿಸರ್ಚ್, ಇದಕ್ಕೆಲ್ಲ ಹಾಕಿ ಎಷ್ಟು ಆರ್ಮಿಗೆ ಎಷ್ಟು ಮಾಡ್ಬೇಕೋ ಅಷ್ಟು ಮಾಡ್ಬೇಕು. ಅದು ಬಿಟ್ಟು ತೀರಾ ಜಾಸ್ತಿ ಆರ್ಮಿಗೆ ಖರ್ಚು ಮಾಡಬಾರ್ದು. ಆಮೇಲೆ ಈ ಕೆಲವು ನ್ಯೂಕ್ಲಿಯರ್ ವೆಪನ್ ಇವೆಲ್ಲ ಇದೆಯಲ್ಲ, ಇಂಥದನ್ನ ಬಳಸಲೇಬಾರ್ದು ನಾವು. ನ್ಯೂಕ್ಲಿಯರ್ ವೆಪನ್ಗಳು ನಾವು ಹಿಸ್ಟ್ರಿ ಪಾಠದಲ್ಲಿ ನೀವು ಯೂನಿಟ್ 10th ನೀವು ನೋಡಿದ್ರೆ ಅದರಲ್ಲಿ ನಾನೊಂದು ವಿಡಿಯೋ ಮೂಲಕ ನಿಮಗೆ ತೋರಿಸಿದ್ದೀನಿ. ದಟ್ ಈಸ್ ಹಿರೋಶಿಮಾ ಮತ್ತೆ ನಾಗಸಾಕಿನಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಹಾಕ್ದಾಗ ಎಷ್ಟು ಅಲ್ಲೋಲ ಕಲ್ಲೋಲ ಆಯಿತು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಸೊ ಅಂತ ವೆಪನ್ಸ್ ಎಲ್ಲ ಯಾಕೆ ಅಂತದನ್ನ ಬಿಡಬೇಕು. ನಿಮ್ ಡಿಫೆನ್ಸ್ ಎವ್ರಿ ದೇಶದ ಡಿಫೆನ್ಸಿಗೆ ಸ್ವಲ್ಪ ಇಟ್ಕೊಂಡಿರಿ, ಬಟ್ ಇದನ್ನ ಜಾಸ್ತಿ ಮಾಡಬೇಡಿ. ಸೊ ಆ ತರ ಡಿಸ್ಆರ್ಮಮೆಂಟ್ ಭಾರತ ಹೇಳಿದೆ. ಸೊ ಇದು ನಮಗೆ ಒಂದು ನಮ್ಮ ಫಾರಿನ್ ಪಾಲಿಸಿದು ವಿಚಾರಗಳು. ನೆಕ್ಸ್ಟ್ ಆರ್ಟಿಕಲ್ 51 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಫಾರಿನ್ ಪಾಲಿಸಿ ನಾವು ಏನಕ್ಕೋಸ್ಕರ ಅಪ್ಹೋಲ್ಡ್ ಮಾಡಬೇಕು, ಇಂಟರ್ನ್ಯಾಷನಲ್ ಕೋ ಎಕ್ಸಿಸ್ಟೆನ್ಸ್ ಪೀಸ್. ನಮ್ಮ ಫಾರಿನ್ ಪಾಲಿಸಿ ನಾವು ತಗೊಂತಿರೋದು ಹೆಂಗಿರ್ಬೇಕಂದ್ರೆ ವಿಶ್ವದಲ್ಲಿ ಪೀಸ್ಗೋಸ್ಕರ ಫೈಟ್ ಮಾಡಬೇಕು.
ಸೊ ಹಂಗಾಗಿ ನಮ್ಮ ದೇಶ ಎಷ್ಟೊಂದು ಜನ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇದೆ. ಅದು ಕಾಮನ್ವೆಲ್ತ್ ಇರ್ಬೋದು, ಸಾರ್ಕ್ ಇರ್ಬೋದು. ಸಾರ್ಕ್ ಇಂದ ಫುಲ್ ಫಾರಮ್ ನಿಮಗೆ 1 ಮಾರ್ಕಿಗೆ ಮತ್ತೆ ಬರ್ಬೋದು. ದಟ್ ಈಸ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಅಂತ. ಮೋರ್ ಓವರ್ ಇಂಡಿಯಾ ಲೀಡಿಂಗ್ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಸಕ್ರಿಯವಾಗಿ ಭಾರತ ಪಾಲ್ಗೊಳ್ತಿದೆ. ಈ ಸಾರ್ಕ್ ಬಗ್ಗೆ ನಿಮಗೆ ಒಂದು ವಿಚಾರ ಗೊತ್ತಿರಲಿ. ಸಾರ್ಕ್ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಇದೆಯಲ್ಲ, ಇದು 8 ದೇಶಗಳು ಸೇರ್ಕೊಂಡು ಮಾಡಿರುವಂತದ್ದು. ನೇಮ್ಲಿ ಇಂಡಿಯಾ ಮತ್ತೆ ಇಂಡಿಯನ್ ಸುತ್ತಮುತ್ತಲು ಇರುವಂತ ದೇಶಗಳು ಯಾವುದು? ದ ನೇಬರ್ಸ್ ಆಫ್ ಇಂಡಿಯಾ, ಶ್ರೀಲಂಕಾ, ಭೂತಾನ್, ಮಾಲ್ಡವೀಸ್, ಬಾಂಗ್ಲಾದೇಶ್, ನೇಪಾಳ್, ಪಾಕಿಸ್ತಾನ್, ಆಫ್ಘಾನಿಸ್ತಾನ್ ಇದೆಲ್ಲ ಸೇರ್ಕೊಂಡು ಮಾಡಿರೋದು. ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1985. 8th ಡಿಸೆಂಬರ್ 1985 ನಲ್ಲಿ ಇದು ಬಂದಿರೋದು. ಫಸ್ಟ್ ಸಮಿಟ್ ಅಂದ್ರೆ ಫಸ್ಟ್ ಟೈಮ್ ಎಲ್ಲರೂ ಮೀಟ್ ಆಗಿ ಒಂದು ಡಿಸ್ಕಷನ್ ಮಾಡಿದ್ದು 1986 ನಲ್ಲಿ. ಇದು ಬೆಂಗಳೂರಿನಲ್ಲಿ ಆಗಿದ್ದು.